ಎನ್ರಿಚ್ ಆಗಿರೋದ್ರಿಂದಾನೆ ಇದನ್ನ ಹಾಕಿದಾಗ ಹಾಲು ಚಾಮರಾಜನಗರದಿಂದ ಬೀದರ್ವರೆಗೂ ಹೋಲ್ಸತ್ತಿರಲ್ಲ. ಇವಾಗ ತಿಳಿಸ್ಕೊಡ್ತೀವಿ ಕ್ಲೀನ್ ಆಗಿ ಏನು ಅಂತೇಳಿ. ಬನ್ನಿ ಹೋಗ್ತೀನಿ. ವೆಟ್ ಕೇಕ್ ಅಂದ್ರೆ ಏನು, ಅದು ಯಾವ ರೀತಿ ಬರುತ್ತೆ, ಯಾವ ರೀತಿ ಇರುತ್ತೆ ಅಂತ. ಸುಮ್ಮನೆ ದಿನ ಬೆಳಗ್ಗೆ ಆದ್ರೆ ಒಂದು 4-5 ವಿಡಿಯೋ ನೋಡ್ತಾನೆ ಇರ್ತೀವಿ. ವೆಟ್ ಕೇಕು ನಾವು ಡೀಲರು ನೀವು ಡೀಲರು ಅಂತ ತೋರಿಸ್ತಾನೆ ಇರ್ತಾರೆ. ಎಲ್ಲ 10 ಬ್ಯಾಗ್ 20 ಬ್ಯಾಗ್ ಇಟ್ಕೊಂಡಿರೋರು ಡೀಲರ್ ಅಂತ ತೋರಿಸ್ತಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೇ ಗೊತ್ತಿರಲ್ಲ, ಅದು ಯಾವ ತರ ಇರುತ್ತೆ ಅನ್ನೋದನ್ನು ಗೊತ್ತಿರಲ್ಲ. ಆಮೇಲೆ ಯೂಸ್ ಮಾಡೋದನ್ನು ರೈತರು ಕರೆಕ್ಟಾಗಿ ಕನ್ವೆ ಆಗೋ ರೀತಿನಲ್ಲಿ ಹೇಳೋದಿಲ್ಲ. ರೈತರಿಗೆ ಸಮಸ್ಯೆ ಆದಾಗ್ಲೂ ಅವ್ರಿಗೆ ಯಾವ ರೀತಿ ಅದನ್ನ ಓವರ್ಕಮ್ ಆಗ್ಬೇಕು ಅನ್ನೋದನ್ನು ಹೇಳೋದಿಲ್ಲ. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ವೆಟ್ ಕೇಕ್, ಒರಿಜಿನಲ್ ವೆಟ್ ಕೇಕ್. ನೀವೇನು ಎಲ್ಲರೂ ಹೇಳ್ತಾ ಇದಾರಲ್ವಾ ವೆಟ್ ಕೇಕ್ ಅಂತ, ಇದರಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಇದಕ್ಕೆ ಬಳಸೋ ರಾ ಮೆಟೀರಿಯಲ್ ಮೇಜ್ ಅಂದ್ರೆ ಮೆಕ್ಕೆಜೋಳ ಅಂದ್ರೆ ಹೈಲಿ ಎನ್ರಿಚ್ಡ್ ಇನ್ ಪ್ರೋಟೀನ್ ಅಲ್ಲಿ ಎನ್ರಿಚ್ಡ್ ಆಗಿರೋದ್ರಿಂದಾನೆ ಇದನ್ನ ಹಾಕಿದಾಗ ಹಾಲು ಜಾಸ್ತಿ ಬರುತ್ತೆ ರೈತರುಗಳಿಗೆ. ಮತ್ತೆ ಇನ್ನೊಂದು ಡೌಟ್ ಕೇಳಿದಾರೆ ಸರ್ ಸುಮಾರು ಜನ ಲಾಸ್ಟ್ ವಿಡಿಯೋದಲ್ಲಿ, ಹೇಳಿ ಸರ್. ಅದನ್ನ ಹಾಕೋದ್ರಿಂದ ಹಸುಗಳಿಗೆ ಏನು ಅನಾರೋಗ್ಯ ಆಗುತ್ತೆ, ಅದ್ ಹಾಕೋದ್ರಿಂದ ಹಸುಗಳೇ ಸತ್ತೋಗ್ಬಿಡ್ತವೆ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ ಸರ್? ಸರ್, ಇದನ್ನ ನಾವು ಏನಿಲ್ಲ ಅಂದ್ರೂ ಒಂದು 4 ವರ್ಷದಿಂದ ಹಾಕ್ಸ್ಕೊಂತಾನೆ ಬರ್ತಾ ಇದೀವಿ ಎಲ್ಲ ರೈತರುಗಳಿಗೂ. ಆತರ ಏನಾದ್ರು ಅನಾರೋಗ್ಯ ಆಗಿ ಆತರ ಏನಾದ್ರು ರೈತರುಗಳಿಗೆ ಎಫೆಕ್ಟ್ ಆಗಿದ್ರೆ 4 ವರ್ಷದಿಂದ ನಮ್ಮನ್ನ ಮಾರೋದಕ್ಕೂ ಯಾರು ಬಿಡ್ತಾ ಇದ್ದಿಲ್ಲ. 4 ವರ್ಷದಿಂದ ನಾವು ಸಕ್ಸಸ್ಫುಲ್ ಆಗಿ ಇದನ್ನ ಮಾರಕ್ಕೂ ಆಗ್ತಾ ಇರ್ಲಿಲ್ಲ. ನಮ್ಮ ಹಸುಗಳಿಗೆ ಹಾಕೋದಕ್ಕೆ ಅಂತ ಹುಡ್ಕೊಂಡು ಹೋಗಿ ಇವಾಗ ಫೀಡಿಂಗ್ ಕಾಸ್ಟ್ ಏನಿದೆಯೋ ಅದನ್ನ ಕಂಟ್ರೋಲ್ ಮಾಡಬೇಕು. ಫೀಡಿಂಗ್ ಕಾಸ್ಟ್ ಜಾಸ್ತಿ ಬರ್ತಾ ಇತ್ತು ನಮ್ದು. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಆಲ್ಟರ್ನೇಟ್ ಆಪ್ಷನ್ ಏನಿದೆ ಅನ್ನೋದನ್ನ ಹುಡ್ಕೊಂಡು ಹೋದಾಗ ನಮ್ಗೆ ಸಿಕ್ಕಿದ್ದು ಈ ಬಾರ್ಲಿ ಅಂದ್ಬಿಟ್ಟು. ಇದು ನೀವು ನೋಡ್ತಾ ಇದೀರಲ್ವಾ, ಇದು ಬಿಯರ್ ವೇಸ್ಟ್. ಇದು ಡಿಸ್ಟ್ರಿಬ್ಯೂಟ್ ಮೂಲಕ ಮಾತ್ರ ತಗೋಬೇಕಾ ಅಥವಾ ನೇರವಾಗಿ ನಿಮ್ಮ ಹತ್ರನೇ ಖರೀದಿ ಮಾಡಿ? ಸರ್, ನಾನು ಹೇಳೋದೇನಂದ್ರೆ ನಿಮ್ಗೆ 10 ಪೈಸೆ ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ತಗೊಳ್ಳಿ ಅಂತ. ಈಗ ನೀವು ಇದನ್ನೆಲ್ಲ ಆಗ್ತಾ ಇರೋದೇ ಕಡಿಮೆ ರೇಟ್ ಆಗ್ಲಿ, ನಿಮ್ ಫೀಡಿಂಗ್ ಕಾಸ್ಟ್ ಕಡಿಮೆ ಆಗ್ಲಿ ಅಂತ ನೀವು ಆಗ್ತಾ ಇರೋದು. ಇನ್ನೊಬ್ರ ಹತ್ರ ಮತ್ತೆ ಡಿಸ್ಟ್ರಿಬ್ಯೂಟರ್ ಇಂದ ತಗೊಂಡೋಗಿ ಇನ್ನೊಬ್ರು ಮಾರೋರ ಹತ್ರ ಹೋದಾಗ ಮತ್ತೆ ನಿಮ್ಗೆ ಜಾಸ್ತಿ ಆಗುತ್ತೆ ರೇಟು. ಪಾಸಿಟಿವಿಟಿ ಇದೆ ಅಂತ ಹೇಳಿದ ತಕ್ಷಣ ಅದ್ರಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ಇವಾಗ ಏನಂದ್ರೆ ಅದು ಹಸುಗಳಿಗೆ ಹಾಲು ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಇವತ್ತಿನ ಪ್ರಮಾಣದಲ್ಲಿ ರೈತರುಗಳು ನಾವು ಕೊಡ್ತಾ ಇರುವಂತ ತಿಂಡಿ ಆ ಹಸುವಿನ ಸಮತೋಲನತೆ ಕಾಪಾಡ್ತಾ ಇಲ್ಲ. ಅದು ಎಷ್ಟು ಜೀರ್ಣ ಶಕ್ತಿ ಇದೆಯೋ ಅಷ್ಟು ತಿಂಡಿ ನಾವು ಕೊಡಕ್ ಆಗ್ತಾ ಇಲ್ಲ. ಮೇನ್ ರೀಸನ್ ಏನಂದ್ರೆ ಅದಕ್ಕೆ ಫೀಡಿಂಗ್ ಕಾಸ್ಟ್. ಇವಾಗ ಡೈರಿ ಫೀಡ್ಸ್ ಆಗಲಿ, ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ ಇವೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಅದನ್ನ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಏನಾಗ್ತಿದೆ ಅಂದ್ರೆ ನಾವೇ 5 kg ಹಾಕೋ ತಿಂಡಿನ 3 kg ಹಾಕ್ತಿವಿ. ಹಸುಗೆ ಇನ್ನೂ ಜನರೇಷನ್ ಕೆಪಾಸಿಟಿ ಇರುತ್ತೆ, ಹಾಲು ಜನರೇಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಅದ್ರ ಕಂಟೆಂಟ್ ಅಲ್ಲಿ ಪ್ರೋಟೀನ್ ತುಂಬಾ ಇರುತ್ತಲ್ವಾ, ಹಂಗಾಗಿ ಹಸುಗಳು ತಾನಾಗೆ ಹಾಲು ಜಾಸ್ತಿ ಕೊಡ್ತವೆ. ಆಗ್ಲಿ ಹಳ್ಳಿಗಳಲ್ಲಾಗ್ಲಿ ಸಿಟಿಗಳಲ್ಲಾಗ್ಲಿ ಹೈನುಗಾರಿಕೆ ಎಲ್ಲಿ ಮಾಡ್ತಾ ಇದಾರೋ ಇದನ್ನ ನಮ್ಮ ಹತ್ರ ಬಂದ್ರೆ ನಾವು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಅವ್ರಿಗೆ. ಮತ್ತೆ ಮಾರ್ಕೆಟಿಂಗ್ ಅಷ್ಟೇ, ಮಾರ್ಕೆಟಿಂಗ್ ಅಲ್ಲೂ ನಾವು ಹೆಲ್ಪ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ಹೆಲ್ಪ್ ಮಾಡ್ತೀವಿ. ಹುಡುಕ್ತಾ ಇರ್ತಾರೆ ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತವ್ರು ಕರೆಕ್ಟ್ ಆದ ಮಾಹಿತಿ ಕೊಡ್ತೀವಿ. ಆಗ್ಬಿಟ್ಟು ನಮ್ದು ಯೂಸ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇದ್ರದ್ದು ಏನೇ ಲಿಮಿಟ್ಸ್ ಇದ್ರೂ 50% ಇಂದ 60% ಲಿಮಿಟ್ ಅಷ್ಟೇ ಇರೋದು. ಅಷ್ಟ್ರ ಒಳಗಡೆ ನಾವು ಯೂಸ್ ಮಾಡ್ಕೋಬೇಕು. ಪ್ಲಸ್ ನೀವು ಮುಂಚೆ ಏನ್ ಹಾಕ್ತಿದ್ರೋ ಡೈರಿ ಫೀಡ್ಸ್ ಆಗಲಿ, ಚಕ್ಕೆ ಬೂಸ, ರವೆ ಬೂಸ ಏನೇ ಆಗಲಿ 40% ಕೊಡಿ. ಇನ್ 50 to 60% ನಮ್ದು ವೆಟ್ ಕೇಕ್ ಆಗಲಿ, ವೇಸ್ಟೇಜ್ ಪ್ರಾಡಕ್ಟ್, ವೆಟ್ ಕೇಕು, ಬಿಯರ್ ವೇಸ್ಟ್, ಜೋಳ ಚಿಪ್ಸು, ಮರ್ಗೆಣ್ಸು ಇದನ್ನೆಲ್ಲ ಕೊಟ್ಕೊಂಡು ನಿಮ್ಮ ಫೀಡಿಂಗ್ ಕಾಸ್ಟ್ನ ಕಡಿಮೆ ಮಾಡ್ಕೊಳ್ಳಿ. ಫೀಡಿಂಗ್ ಕಾಸ್ಟ್ 30% ಕಡಿಮೆ ಆಯ್ತು ಅಂದ್ರೆ ಅದು ನಿಮಗೆ ಸೇವಿಂಗ್ಸು ಅಂತ ನಾವು ರೈತರಿಗೆ ಹೇಳ್ತಾ ಇರೋದು. ಬರೀ ನಮ್ದು ನೆಲಮಂಗಲ ಕುಣಿಗಲ್ ಮಧ್ಯದಲ್ಲಿ ಮರೂರ್ ಹ್ಯಾಂಡ್ ಪೋಸ್ಟ್ ಅಂತ ಇದೆ, ಅಲ್ಲಿಗೆ ಬರಬೇಕು. ಮರೂರ್